ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ನಡೆದಿದ್ದು, ಈ ಹಗರಣದ ತನಿಖೆಯನ್ನು ನಡೆಸ್ತಾ ಇದ್ದಂತಹ ಇಡಿ ಅಧಿಕಾರಿಗಳ ವಿರುದ್ಧ ಅಮಾನತಾಗಿದ್ದಂತಹ ಅಧಿಕಾರಿಯೊಬ್ಬ ಆರೋಪವೊಂದನ್ನು ಮಾಡಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಆ ನಂತರದಲ್ಲಿ ಆ ಎಫ್ಐಆರ್ ಅನ್ನ ತಡೆಯನ್ನ ಒಡ್ಡಲಾಗಿದೆ ಕೋರ್ಟ್. ಈ ಮಧ್ಯೆ ಈ ಭ್ರಷ್ಟ ಆರೋಪವನ್ನು ಹೊತ್ತಂತಹ ಕಲ್ಲೇಶ್ ಕೊಟ್ಟಂತಹ ಹೇಳಿಕೆಯ ಆಧಾರದ ಮೇಲೆ ನಿನ್ನೆ ಕಾಂಗ್ರೆಸ್ ನಾಯಕರು ಗಾಂಧಿ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಿದ್ರು. ಒಬ್ಬ ಭ್ರಷ್ಟಾಚಾರದ ಹಿನ್ನೆಲೆಯನ್ನು ಹೊತ್ತು ಅಮಾನತಾದಂತಹ ವ್ಯಕ್ತಿಯ ಬಗ್ಗೆ ನೀವು ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ಹೊಂದಿದ್ದೀರಿ, ನಿಮ್ಮ ನಿಲುವೇನು ಅಂತ ಕಾಂಗ್ರೆಸ್ ನಾಯಕರ ಬಗ್ಗೆ ಪ್ರಶ್ನೆ ಮಾಡ್ತಾ ಬಿಜೆಪಿ ನಾಯಕರು ಈಗ ಸಿಡಿಮಿಡಿಗೊಂಡಿದ್ದಾರೆ. ಅವರ ಮಾತುಗಳು, ಅವರ ಆಕ್ರೋಶ ಏನು, ಬನ್ನಿ ನೋಡೋಣ. ಇಡಿ ಅಧಿಕಾರಿಗಳ ವಿರುದ್ಧ ಅಮಾನತ್ತಾದ ಅಧಿಕಾರಿ ದೂರು. ಕಳಂಕಿತ ವ್ಯಕ್ತಿಯನ್ನ ನಂಬಿ ಕೆಟ್ರ ಸಿಎಂ ಸಿದ್ದರಾಮಯ್ಯ. ಹೌದು, ರಾಜ್ಯ ಸರ್ಕಾರ ಹಾಗೂ ಇಡಿ ಅಧಿಕಾರಿಗಳ ಜಟಾಪಟಿ ಜೋರಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವರುಗಳ ಹೆಸರು ಹೇಳುವಂತೆ ಇಡಿ ಅಧಿಕಾರಿಗಳು ಒತ್ತಡ ಹೇರಿದ್ದರಿಂದ ವಾಲ್ಮೀಕಿ ನಿಗಮದ ಅಧಿಕಾರಿ ಕಲ್ಲೇಶ್ ಕೊಟ್ಟ ದೂರು ಆಧರಿಸಿ ಪೊಲೀಸರು ಎಫ್ಐಆರ್ ಕೂಡ ದಾಖಲಿಸಿದ್ರು. ಇಡಿ ಟಾರ್ಗೆಟ್ ಮಾಡ್ತಾ ಇದೆ ಅಂತ ನಿನ್ನೆಯಷ್ಟೇ ಸಿದ್ದರಾಮಯ್ಯ ಸಂಪುಟ ಪ್ರತಿಭಟನೆ ಕೂಡ ನಡೆಸಿತ್ತು. ಆದರೆ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ದೂರು ಕೊಟ್ಟ ಅಧಿಕಾರಿಯನ್ನೇ ಭ್ರಷ್ಟಾಚಾರ ಆರೋಪದ ಮೇಲೆ ಈ ಹಿಂದೆ ಸಿದ್ದರಾಮಯ್ಯ ಅಮಾನತುಗೊಳಿಸಿದ್ರು. ಪಬ್ಲಿಕ್ ಟಿವಿಗೆ ಸಿಕ್ಕಿರೋ ದಾಖಲೆಗಳ ಪ್ರಕಾರ ಈ ಹಿಂದೆ ಅಂದ್ರೆ ಜೂನ್ 22ರಂದು ನಿಗಮದ ಮಾಜಿ ಎಂಡಿ ಕಲ್ಲೇಶ್ರನ್ನ ಸಿದ್ದರಾಮಯ್ಯ ಅಮಾನತುಗೊಳಿಸಿದ್ದಾರೆ. ಅಮಾನತುಗೊಂಡ ಅಧಿಕಾರಿ ಕಲ್ಲೇಶ್ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಇಡಿ ಅಧಿಕಾರಿಗಳ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ತಪ್ಪಿತಸ್ಥ ಅಧಿಕಾರಿಯನ್ನೇ ನಂಬಿ ಸರ್ಕಾರ ಪ್ರತಿಭಟನೆ ನಡೆಸಿದ್ದು ಎಷ್ಟು ಸರಿ ಅನ್ನೋ ಮಾತು ಕೇಳಿ ಬರ್ತಿದೆ. ಇಡಿ ಅಧಿಕಾರಿಗಳ ವಿರುದ್ಧ ದೂರನ್ನ ಕೊಟ್ಟಂತವರು ಒಬ್ಬ ಕಳಂಕಿತ ಅಧಿಕಾರಿ. ಹಾಗಾದ್ರೆ ಆ ಕಳಂಕಿತ ಅಧಿಕಾರಿ ತಪ್ಪು ಮಾಡಿದ್ರೆ ಅಂತೇಳಿ ಸಿಎಂ ಶಿಫಾರಸ್ಸಿನ ಮೇರೆಗೆ ಕೂಡ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು. ಆದ್ರೆ ಇಲಾಖಾ ಶಿಸ್ತು ಕ್ರಮವನ್ನು ಎದುರಿಸ್ತಾ ಇರುವಂತಹ ಅಧಿಕಾರಿಯೇ ಕೊಟ್ಟಂತ ದೂರನ್ನ ಅನ್ವಯಿಸಿ ಸರ್ಕಾರ ಪ್ರತಿಭಟನೆಯನ್ನು ನಡೆಸುತ್ತೆ ಇಡಿ ಅಧಿಕಾರಿಗಳ ವಿರುದ್ಧ. ಆದ್ರೆ ತಪ್ಪಿತಸ್ಥ ಕಳಂಕಿತ ಅಧಿಕಾರಿ ಒಬ್ಬರ ದೂರಿನ ಅನ್ವಯ ಪ್ರತಿಭಟನೆಯನ್ನ ಸರ್ಕಾರ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಗೆದ್ದಿರುವಂತಹ ಪ್ರಶ್ನೆ ಕೂಡ. ಭ್ರಷ್ಟಾಚಾರ ಆರೋಪದಡಿ ಕಲ್ಲೇಶ್ ಅಮಾನತು. 61 ಲಕ್ಷ ಬಡ್ಡಿ ಹಣ ದಾಖಲೆ ಕೊಡದೆ ವಂಚನೆ. ದುರಂತ ಏನಪ್ಪಾ ಅಂದ್ರೆ, ಹಿಂದೆ ವಾಲ್ಮೀಕಿ ನಿಗಮದ ಎಂಡಿ ಆಗಿದ್ದ ಕಲ್ಲೇಶ್ ಭ್ರಷ್ಟಾಚಾರ ಹಾಗೂ ಕರ್ತವ್ಯ ಲೋಪದ ಆರೋಪದಡಿ ಅಮಾನತುಗೊಂಡಿದ್ದಾರೆ. ಎಸ್ಸಿ ಎಸ್ಟಿ ನಿಗಮಕ್ಕೆ ಬರಬೇಕಾಗಿದ್ದ ಬಡ್ಡಿ ಹಣವನ್ನ ಕೊಡದೆ ಯಾಮಾರಿಸಿದ್ದ ಆರೋಪ ಎದುರಿಸ್ತಾ ಇದ್ದಾರೆ. ಇನ್ನು ಕಲ್ಲೇಶ್ ಮೇಲಿನ ಆರೋಪಗಳೇನು ಅಂತ ನೋಡೋಣ. ಕಲ್ಲೇಶ್ ವಿರುದ್ಧ ಇರುವ ಆರೋಪಗಳೇನು? ಎಸ್ಸಿ ಎಸ್ಟಿ ನಿಗಮಕ್ಕೆ ಬರಬೇಕಾಗಿದ್ದ ಬಡ್ಡಿ ಹಣದ ವಿಷಯ ಮರೆಮಾಚಿದ್ದು. 60,83,000 ಬಡ್ಡಿ ಹಣಕ್ಕೆ ಸೂಕ್ತ ದಾಖಲೆ ನೀಡದೇ ಇರೋದು. ವಿದ್ಯಾರ್ಥಿ ನಿಲಯದ ಅಗತ್ಯ ಸಾಮಗ್ರಿಗಳ ಬೇಡಿಕೆ ಇಲ್ಲದೆ ಖರೀದಿಸಿದ್ದು. ಸಾಮಗ್ರಿಗಳ ಖರೀದಿಯ ಟೆಂಡರ್ನಲ್ಲಿ ಲೋಪ ಮಾಡಿದ್ದು. ಎಸ್ಸಿ ಎಸ್ಟಿ ಹಣ ಸಮರ್ಪಕವಾಗಿ ಬಳಕೆ ಮಾಡದಿರೋದು. ಎಸ್ಎಸ್ಎಲ್ಸಿ ಮಕ್ಕಳಿಗೆ ಗುಣಾತ್ಮಕ ತರಬೇತಿಯನ್ನ ನೀಡದೇ ಇರೋದು. 75% ಕಡಿಮೆ ಫಲಿತಾಂಶ ಬಂದ ವಸತಿ ಶಾಲೆಯ ಬಗ್ಗೆ ನಿಗಾ ವಹಿಸದೇ ಇರೋದು. ಈ ಆರೋಪಗಳನ್ನು ಹೊತ್ತು ಕಲ್ಲೇಶ್ ಅಮಾನತಾಗಿದ್ದಾರೆ. ಭ್ರಷ್ಟಾಚಾರ ಮತ್ತು ಕರ್ತವ್ಯ ಲೋಪದ ಅಡಿಯಲ್ಲಿ ಅಮಾನತಾಗಿದ್ದಂಥ ಕಲ್ಲೇಶ್ನ ಪರವಾಗಿ ಇಡೀ ರಾಜ್ಯ ಸರ್ಕಾರ ನಿನ್ನೆ ಪ್ರತಿಭಟನೆಯನ್ನು ಮಾಡಿತ್ತು. ಹಾಗಾದರೆ ರಾಜ್ಯ ಸರ್ಕಾರ ಕಲ್ಲೇಶ್ನ ಅಮಾನತು ಮಾಡಲಿಕ್ಕೆ ಬಳಸ್ಕೊಂಡಂಥ ವಿಧಾನಗಳೇನು, ಜೊತೆಗೆ ಆತನ ಮೇಲಿದ್ದಂಥ ಆರೋಪಗಳೇನು ಅನ್ನೋದ್ರ ಬಗ್ಗೆ ಈಗಾಗಲೇ ನೋಡಿರುವಂಥದ್ದು. ಯಾಕೆಂದರೆ ಆತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಿಗಮದಲ್ಲಿದ್ದಂಥ ಹಣವನ್ನು ದುರುಪಯೋಗನ ಮಾಡಿದ್ರು, ಜೊತೆಗೆ ಅದನ್ನು ಸರಿಯಾದ ಲೆಕ್ಕಾಚಾರವನ್ನು ಮೇಂಟೈನನ್ನು ಮಾಡಿರಲಿಲ್ಲ, ಜೊತೆಗೆ ಅದರಲ್ಲೂ ಸಾಕಷ್ಟು ಕರ್ತವ್ಯ ಲೋಪವನ್ನು ಎದುರಿಸಿದ್ರು ಅನ್ನೋ ಆರೋಪಗಳು ಕೂಡ ಕೇಳಿಬಂದಿರುವಂಥದ್ದು. ಅಮಾನತುಗೊಂಡ ವ್ಯಕ್ತಿಯ ದೂರಿನಿಂದ ದೂರು. ಕುರ್ಚಿ ಉಳಿಸಿಕೊಳ್ಳಲು ಸಿಎಂ ದುಸ್ಸಾಹಸ. ಇನ್ನು ಅಮಾನತುಗೊಂಡ ವ್ಯಕ್ತಿ ಕೊಟ್ಟ ದೂರನ್ನ ಆಧರಿಸಿ ಹೋರಾಟಕ್ಕೆ ಮುಂದಾಗಿದ್ದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವ್ಯಂಗ್ಯವಾಡಿದೆ. ಕಳೆದ ತಿಂಗಳು ಭ್ರಷ್ಟಾಚಾರದ ಆರೋಪದಡಿ ಕಲ್ಲೇಶ್ನನ್ನ ಸರ್ಕಾರ ಅಮಾನತಿನಲ್ಲಿಟ್ಟಿತ್ತು. ಈಗ ಇದೇ ಅಧಿಕಾರಿ ಕೊಟ್ಟ ದೂರಿನಿಂದ ಸಿಎಂ ರಕ್ಷಣೆ ಪಡೆಯೋಕೆ ಹೊರಟಿದ್ದಾರೆ ಅಂತ ಬಿಜೆಪಿ ದೂರಿದೆ. ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನಾಗೇಂದ್ರ ಅಷ್ಟೇ ಅಲ್ಲ, ನಾನು ಅವತ್ತಿಂದನೂ ಕೂಡ ನಾವು ಹೇಳ್ತಾ ಇದ್ದೇವೆ, ದೊಡ್ಡ ದೊಡ್ಡ ತಲೆಗಳು ಉರುಳುತ್ತದೆ ಹಗರಣದಲ್ಲಿ. ಹಾಗಾಗಿ ಮುಖ್ಯಮಂತ್ರಿಗಳು ಆತಂಕದಲ್ಲಿದ್ದಾರೆ, ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಆದದ್ರ ಬಗ್ಗೆ ಕಲ್ಲೇಶ್ ಅಂತಕ್ಕಂಥ ಅಧಿಕಾರಿನ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿನ ಸ್ವತಃ ಮುಖ್ಯಮಂತ್ರಿಗಳೇ ಸಸ್ಪೆಂಡ್ ಮಾಡಿದ್ದಾರೆ. ಅವರು ಸಸ್ಪೆಂಡ್ ಮಾಡಿದಂಥ ಅಧಿಕಾರಿಯ ಕಂಪ್ಲೇಂಟನ್ನು ನಂಬಿ ಇಡಿ ಅಧಿಕಾರಿಗಳ ವಿರುದ್ಧ ಕರ್ನಾಟಕದ ಮುಖ್ಯಮಂತ್ರಿಗಳು, ಮಂತ್ರಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ.
ಸೋಜಗದ ಸಂಗತಿ ಅಂದರೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳಿಗೆ ಕನಿಷ್ಠ ಜ್ಞಾನ ಆದರೂ ಇರಬೇಕಲ್ಲ. ನಾವು ಸಂವಿಧಾನದತ್ತವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ. ಸ್ವೀಕಾರ ಮಾಡಿದ ನಂತರ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಪ್ರತಿಭಟನೆ ಮಾಡುವಂಥ ಹಕ್ಕಿರೋದಿಲ್ಲ. ಹಿಂದೆ ಈ ಭ್ರಷ್ಟ ಅಧಿಕಾರಿಯನ್ನು ಏನು ಸಸ್ಪೆನ್ಷನ್ ಮಾಡಿದಂಥ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ಇದರಲ್ಲಿ ಯಾರೆಲ್ಲ ಕೈವಾಡಿದೆ ಅವರೆಲ್ಲ ಸೇರಿಕೊಂಡು ಪುನಃ ಅದೇ ಕಲ್ಲೇಶನನ್ನು ಮುಂದಿಟ್ಟುಕೊಂಡು ಇಡಿ ಮೇಲೆ FIR ಹಾಕುವಂಥ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂಥ ಪ್ರಯತ್ನವನ್ನು ಮಾಡಿದರೆ ಉಚ್ಚ ನ್ಯಾಯಾಲಯ ಅವರಿಗೆ ಕರ್ನಾಟಕದ ಹೈಕೋರ್ಟ್ ಅವರಿಗೆ ಸರಿಯಾದ ಸ್ಟೇಯನ್ನು ಕೊಡೋ ಮೂಲಕ ಸರಿಯಾದ ಬುದ್ಧಿ ಅಂತ ಹೇಳಿದೆ. ಇನ್ನು ಬಿಜೆಪಿಯ ಆರೋಪವನ್ನ ಸಚಿವ ದಿನೇಶ್ ಗುಂಡೂರಾವ್ ನಿರಾಕರಿಸಿದ್ದಾರೆ. ಸಿಬಿಐ, SIT ಇರುವಾಗ ಇಡಿ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನಿಸಿದ್ದಾರೆ. ಅಧಿಕಾರಿಗಳಲ್ಲದೆ ಬಹಳಷ್ಟು ಮಂದಿಯ ಮೇಲೂ ಕೂಡ ಒತ್ತಡ ಹೇರಲಾಗಿದೆ. ಇಡಿ ಹೇಗೆ ದುರ್ಬಳಕೆ ಆಗುತ್ತಿದೆ ಅನ್ನೋದೆಲ್ಲ ಗೊತ್ತಿದೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಅವ್ರು ಹೇಳ್ಕೊಳ್ಳಿ, ಈಗ ಇಡಿ ಬಗ್ಗೆ ನಾವೇನು ಸ್ಪಷ್ಟೀಕರಣ ನೀಡಬೇಕಾಗ್ತದಾ? ಇಡಿ ಏನು ಅಂತ ಯಾಕೆ ಅವರು ಕೇವಲ ವಿರೋಧ ಪಕ್ಷದವರ ಮೇಲೆ ಮಾತ್ರ ಯಾಕೆ ಈ ಥರ ಕ್ರಮ ತಗೊಳ್ತಾರೆ? CBI ನೋಡ್ತಾ ಇದೆ, SIT ನೋಡ್ತೀವಿ. ಇಡಿ ಬರುವಂಥ ಉದ್ದೇಶ ಏನಿತ್ತು? ಅವರನ್ನು ಎಲ್ಲೂ ಯಾವುದೇ FIR ನೇಮಕ ಮಾಡಿಲ್ಲ. CBI ಅವರು ಕೂಡ ಅವರ ಹೆಸರು ಎಲ್ಲೂ ಕೂಡ ತಗೊಂಡಿಲ್ಲ. ಇಡಿ ಅವರು ಬಂದರು, ಅರೆಸ್ಟ್ ಮಾಡಿದ್ರು. ವಾಲ್ಮೀಕಿ ಗದ್ದಲ ಮಧ್ಯೆ ಮೂಡಾ ಪ್ರಸ್ತಾಪ. ಮೈಸೂರಿಗೆ ಪಾದಯಾತ್ರೆಗೆ ಬಿಜೆಪಿ ಪ್ಲಾನ್. ಇನ್ನು ವಾಲ್ಮೀಕಿ ಗದ್ದಲದ ಮಧ್ಯೆ ಮೂಡಾ ವಿಚಾರವು ವಿಧಾನಸಭೆಯಲ್ಲಿ ಪ್ರಸ್ತಾಪವಾಗಿದೆ. ತುರ್ತು ವಿಚಾರವಾಗಿದ್ದು ಚರ್ಚೆಗೆ ಬಿಜೆಪಿ ಕೋರಿದೆ. ಆದರೆ ಈ ಹಗರಣದಲ್ಲಿ ಬಿಜೆಪಿಯವರು ಭಾಗಿಯಾಗಿದ್ದಾರೆ ಅಂತ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಆಡಿದ್ದ ಮಾತು ಕೋಲಾಹಲಕ್ಕೆ ಕಾರಣವಾಯಿತು. ಮುಖ್ಯಮಂತ್ರಿಗಳೇ ಇದರ ನೇರ ಪಾಲ್ದಾರರು ಅಂತೆಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಅದರಿಂದ ಚರ್ಚೆಗೆ ಅವಕಾಶ ಕೊಡಬೇಕು. ವಿಚಾರವಾಗಿದ್ರೆ 10 ದಿವಸ ಯಾಕೆ ತಡೆ ಮಾಡಿದ್ದೀರಿ? ಸರ್ಕಾರ ಅಷ್ಟು ಅರ್ಜೆಂಟ್ ಇದ್ರೆ ನಿಮ್ಗೆ ಫಸ್ಟ್ ಡೇ ತಗೊಳ್ಬೇಕಿದ್ದಲ್ಲ. ವಾಲ್ಮೀಕಿ ನಿಗಮ ಅದು 170 ಕೋಟಿ ಚೆಕ್ಕಲ್ಲಿ ತಗೊಂಡಿದ್ದಾರೆ. ನೀವ್ ಹೇಳ್ತೀರಿ ಅಗತ್ಯ ವಿಚಾರ ಅಂತ ಹೇಳಿ ಜಾತಕ ನನ್ನ ಕೈಯಲ್ಲಿ ಕೂತ್ಕೊಂಡು ಒಬ್ರು ಕೂಡ ಕಮಿಷನ್ ದಯವಿಟ್ಟು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಟಾರ್ಗೆಟ್ ಸಿದ್ದರಾಮಯ್ಯ, ಟಾರ್ಗೆಟ್ ಮೂಡಾ ಅನ್ನೋ ಒಂದು ಅಸ್ತ್ರವನ್ನ ಈಗ ಪ್ರಯೋಗ ಮಾಡ್ತಾ ಇರ್ತಕ್ಕಂಥದ್ದು. ವಿಧಾನಸಭೆಯಲ್ಲಿ ನಿಲುವಳಿ ಸೂಚನೆಗೆ ಎಲ್ಲಿ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ. ಸ್ಪೀಕರ್ ಕೂಡ ರೂಲಿಂಗ್ ಅನ್ನ ಕೊಟ್ಟಾಗಿದೆ. ಹಾಗಾಗಿ ಮುಂದಿನ ಹೋರಾಟದ ಬಗ್ಗೆ ಬಿಜೆಪಿ ಮೆಗಾ ಪ್ಲಾನ್ ಮಾಡ್ಕೊಂಡಿದೆ. ಅದು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ. ಅಂದ್ರೆ ಸದನ ಮುಗಿದ ಬಳಿಕವೂ ಕೂಡ, ಅಂದ್ರೆ ಶುಕ್ರವಾರ ವಿಧಾನಸಭೆ ಕಲಾಪ ಮುಗಿಯುತ್ತಿದ್ದಂತೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಕಾಂಗ್ರೆಸ್ನ ಸರ್ಕಾರ ಅವಕಾಶ ಕೊಡುತ್ತಾ, ಪರ್ಮಿಷನ್ ಕೊಡುತ್ತಾ, ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಾಗಿದೆ. ಈ ಮಧ್ಯೆ ಚರ್ಚೆಗೆ ಅವಕಾಶ ಸಿಗದಿದ್ರೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಗೆ ಬಿಜೆಪಿ ಪ್ಲಾನ್ ಮಾಡಿದೆ. ಈ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ಸಿದ್ಧಗೊಂಡಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.